ಹಾಯ್ ಎವ್ರಿವನ್, ವೆಲ್ಕಮ್ ಟು ಮೈ ಚಾನಲ್. ತಮ್ಮೆಲ್ಲರಿಗೂ ನಮ್ಮ ಚಾನಲ್ಗೆ ಸ್ವಾಗತ ಕೋರುತ್ತಾ ಇವತ್ತಿನ ವಿಡಿಯೋದಲ್ಲಿ ತಮ್ಮೊಂದಿಗೆ 2026ನೇ ಶೈಕ್ಷಣಿಕ ಸಾಲಿಗಾಗಿ ನಡೆಯುತ್ತಿರುವಂತಹ ವಿವಿಧ ಮೊರಾರ್ಜಿ ವಸತಿ ಶಾಲೆಗಳ 6ನೇ ತರಗತಿಯ ಪ್ರವೇಶ ಪರೀಕ್ಷೆಗೋಸ್ಕರ ತಮ್ಮೊಂದಿಗೆ ನಾನು ಸಮಾಜ ವಿಜ್ಞಾನ ವಿಷಯದ ಮಾದರಿ ಕ್ವಶನ್ ಪೇಪರನ್ನು, ಮಾದರಿ ಪ್ರಶ್ನೆ ಪತ್ರಿಕೆಯನ್ನು ತಮ್ಮೊಂದಿಗೆ ಇವತ್ತು ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಇನ್ನು ತಾವು ನಮ್ಮ ಚಾನಲ್ ಫಸ್ಟ್ ಟೈಮ್ ನೋಡ್ತಾ ಇದ್ದರೆ ಚಾನಲ್ ಸಬ್ಸ್ಕ್ರೈಬ್ ಆಗಿ ಅಂತ ತಿಳಿಸುತ್ತಾ, ಇಲ್ಲಿ ಇವತ್ತು ಮೊದಲನೇ ಪ್ರಶ್ನೆ ನೋಡೋಣ. ಇವರಲ್ಲಿ ಯಾರಿಗೆ ಕುಟುಂಬ ಇರುವುದಿಲ್ಲ? ರಾಜಕಾರಣಿ, ರಾಜ, ನಟ, ಸನ್ಯಾಸಿ ಅಂತಿದೆ. ಇಲ್ಲಿ ಸನ್ಯಾಸಿ ಅಂತ ತಾವು ಆನ್ಸರ್ ತಿಳ್ಕೊಳ್ಳಿ. ಕರ್ನಾಟಕ ರಾಜ್ಯದ ಕಾಶ್ಮೀರ ಎಂದು ಯಾವ ಜಿಲ್ಲೆಯನ್ನು ಕರೆಯುತ್ತಾರೆ? ಶಿವಮೊಗ್ಗ, ಉತ್ತರ ಕನ್ನಡ, ಕೊಡಗು, ಹಂಪೆ ಅಂತಿದೆ. ಇದು ಕೊಡಗು ಆಗಿದೆ, ಸಿ ಆಪ್ಷನ್. ಕೆಳಗಿನ ಯಾವ ವೃತ್ತಿಯನ್ನು ನಾವು ನಗರದಲ್ಲಿ ನೋಡಲಾರೆವು? ಇಂಜಿನಿಯರಿಂಗ್, ನೇಕಾರ, ಬ್ಯಾಂಕ್ ಉದ್ಯೋಗಿ, ಮೆಕ್ಯಾನಿಕ್ ಅಂತಿದೆ. ಇಲ್ಲಿ ನೇಕಾರ, ಬಿ ಆಪ್ಷನ್ ಆಗುತ್ತದೆ. ಹಾಕಿ, ಕಬಡ್ಡಿ, ಚೆಸ್, ವಾಲಿಬಾಲ್ ಇವುಗಳಲ್ಲಿ ಗುಂಪಿಗೆ ಸೇರದ ಆಟ. ಹಾಕಿ, ಚೆಸ್, ವಾಲಿಬಾಲ್, ಕಬಡ್ಡಿಯಲ್ಲಿ ಚೆಸ್ ಆಗುತ್ತದೆ. ಯಾಕಂದರೆ ಇವೆಲ್ಲವೂ ಕೂಡ ಇಲ್ಲಿ ಇದು ಚೆಸ್ ಆಡಲಿಕ್ಕೆ ಕೇವಲ ಇಬ್ಬರು ಸಾಕು. ಇಲ್ಲಿ ಅತಿ ಹೆಚ್ಚು ಜನ ಬೇಕಾಗ್ತಾರೆ. ಸೊ ಇಲ್ಲಿ ಬಿ ಆಪ್ಷನ್ ಆಗುತ್ತದೆ. ಯಾವುದು ಕಾಡು ನಾಶಕ್ಕೆ ಉದಾಹರಣೆ? ನಗರಗಳ ವಿಸ್ತರಣೆ, ಕೈಗಾರಿಕೆಗಳ ಸ್ಥಾಪನೆ, ಅಣೆಕಟ್ಟುಗಳ ನಿರ್ಮಾಣ, ಮೇಲಿನ ಎಲ್ಲವೂ ಅಂತಿದೆಯಲ್ಲ, ಇದೇ ಆನ್ಸರ್ ಆಗುತ್ತದೆ. ಕೃಷಿ ಕಾರ್ಮಿಕರ ಬಗ್ಗೆ ಯಾವ ಹೇಳಿಕೆಯು ತಪ್ಪಾಗಿದೆ? ಅವರಿಗೆ ಕೂಲಿ ತುಂಬ ಕಡಿಮೆ, ಅವರು ತುಂಬ ಶ್ರೀಮಂತರು, ಅವರಿಗೆ ವರ್ಷ ಪೂರ್ತಿ ಕೆಲಸ ದೊರೆಯುವುದಿಲ್ಲ, ಮೇಲಿನ ಎಲ್ಲವೂ ಅಂತಿದೆ. ಇಲ್ಲಿ ಆನ್ಸರು ಅವರು ತುಂಬ ಶ್ರೀಮಂತರು ಅನ್ನುವಂಥದ್ದು ರಾಂಗ್ ಆನ್ಸರ್. ಕೆಳಗಿನವುಗಳಲ್ಲಿ ಯಾವುದು ಅತಿ ಹಗುರ? 1 ಕಿಲೋಗ್ರಾಂ ಹತ್ತಿ, 1 ಕಿಲೋಗ್ರಾಂ ಸಕ್ಕರೆ, 1 ಕಿಲೋಗ್ರಾಂ ಕಬ್ಬಿಣ, ಯಾವುದು ಅಲ್ಲ ಅಂತಿದೆಯಲ್ಲ, ಯಾವುದು ಅಲ್ಲ ಆಗುತ್ತದೆ. ಮರಳುಗಲ್ಲಿನ ಗುಹಾಂತರ ದೇವಾಲಯಗಳು ಕರ್ನಾಟಕದಲ್ಲಿ ಎಲ್ಲಿವೆ? ಬೀದರ್, ಮೈಸೂರು, ವಿಜಯಪುರ, ಬಾದಾಮಿ. ಸೊ ಇಲ್ಲಿ ಬಾದಾಮಿ ಆಗಿದೆ. ಪ್ರಪಂಚದಲ್ಲಿಯೇ ವಿಶಾಲವಾದ ಮರುಭೂಮಿ ಯಾವುದು? ಸಹರಾ, ತಾರ್, ಈಜಿಪ್ಟ್, ಯುರೋಪ್ ಅಂತಿದೆ. ಇಲ್ಲಿ ಸಹರಾ ಮರುಭೂಮಿ ಆಗಿದೆ. ವೇದಗಳು ಯಾವ ಭಾಷೆಯಲ್ಲಿವೆ? ಕನ್ನಡ, ಹಿಂದಿ, ಸಂಸ್ಕೃತ, ಮರಾಠಿ ಅಂತಿದೆ. ಸಂಸ್ಕೃತ ಭಾಷೆಯಲ್ಲಿವೆ. ದಾದಾ ಸಾಹೇಬ್ ಫಾಲ್ಕೆ ಪ್ರಶಸ್ತಿ ಪಡೆದ ಕರ್ನಾಟಕದ ಸಿನಿಮಾ ನಟ ಯಾರು? ಡಾಕ್ಟರ್ ವಿಷ್ಣುವರ್ಧನ್, ಡಾಕ್ಟರ್ ರಾಜ್ಕುಮಾರ್, ಡಾಕ್ಟರ್ ಅಂಬರೀಶ್, ಡಾಕ್ಟರ್ ಶಿವರಾಜ್ ಕುಮಾರ್ ಅಂತಿದೆಯಲ್ಲ, ಇದರಲ್ಲಿ ಆಪ್ಷನ್ ಬಿ ಆಗುತ್ತದೆ, ಡಾಕ್ಟರ್ ರಾಜ್ಕುಮಾರ್. ಮೈಸೂರಿನ ಹುಲಿ ಎಂದು ಕರೆಯಲ್ಪಡುವವರು? ಹೈದರ್ ಅಲಿ, ಸಂಗೊಳ್ಳಿ ರಾಯಣ್ಣ, ದೊಡ್ಡಿಯಾವ, ಟಿಪ್ಪು ಸುಲ್ತಾನ್ ಅಂತಿದೆ. ಇಲ್ಲಿ ಟಿಪ್ಪು ಸುಲ್ತಾನ್. ಭಾರತದ ಅತಿ ಚಿಕ್ಕ ರಾಜ್ಯ? ಗೋವಾ, ಸಿಕ್ಕಿಂ, ಗುಜರಾತ್, ಕರ್ನಾಟಕ ಅಂತಿದೆ. ಇಲ್ಲಿ ಗೋವಾ ಆಗಿದೆ. ಕರ್ನಾಟಕದ ಅರಮನೆಗಳ ನಗರ? ಮೈಸೂರು, ಬೆಂಗಳೂರು, ಬಿಜಾಪುರ, ಗುಲ್ಬರ್ಗ ಅಂತಿದೆ. ಇಲ್ಲಿ ಮೈಸೂರು ಆಗಿದೆ. ಥಾರ್ ಮರುಭೂಮಿಯು ಹರಡಿಕೊಂಡಿರುವ ರಾಜ್ಯ? ರಾಜಸ್ಥಾನ್, ಮಧ್ಯಪ್ರದೇಶ್, ಪಂಜಾಬ್, ಹರಿಯಾಣ ಅಂತಿದೆ. ಇಲ್ಲಿ ರಾಜಸ್ಥಾನ, ಎ ಆಪ್ಷನ್ ಆಗುತ್ತದೆ. ಉಪ್ಪಿನ ಸರೋವರಕ್ಕೆ ಕರೆಯುವ ಹೆಸರು? ಡುಬ್ಬ, ಪ್ಲಾಯ, ಒಯಾಸಿಸ್, ಮರುಭೂಮಿ ಅಂತಿದೆ. ಇಲ್ಲಿ ಆನ್ಸರ್ ಪ್ಲಾಯ ಆಗಿದೆ. ಪ್ರಸಿದ್ಧ ಯಾತ್ರಾ ಸ್ಥಳವಾದ ಮೌಂಟ್ ಅಬು ಯಾವ ರಾಜ್ಯದಲ್ಲಿ? ಕರ್ನಾಟಕ, ಗೋವಾ, ಹರಿಯಾಣ, ರಾಜಸ್ಥಾನ ಅಂತಿದೆಯಲ್ಲ, ಇಲ್ಲಿ ರಾಜಸ್ಥಾನ ಆಗಿದೆ. ಯಾವುದು ಕೇಂದ್ರಾಡಳಿತ ಪ್ರದೇಶ ಅಲ್ಲ? ದೀವು, ದಮನ್, ಚಂಡೀಗಢ, ಅಂಡಮಾನ್, ಛತ್ತೀಸ್ಗಢ ಅಂತಿದೆ. ಇಲ್ಲಿ ಆನ್ಸರ್ ನೋಡ್ತಾ ಹೋದಾಗ ಇಲ್ಲಿ ಛತ್ತೀಸ್ಗಢ ಆಗಿದೆ. ನೆಕ್ಸ್ಟು, ನಮ್ಮ ದೇಶದ ರಾಷ್ಟ್ರೀಯ ಮರ ಯಾವುದು? ಆಲದ ಮರ, ಹಲಸಿನ ಮರ, ಮಾವಿನ ಮರ, ತೆಂಗಿನ ಮರ ಅಂತಿದೆ. ಇಲ್ಲಿ ಆಪ್ಷನ್ ಎ ಆಲದ ಮರ ಆಗಿದೆ. ವೇದಗಳಲ್ಲಿನ ಮೊದಲ ವೇದ? ಅಥರ್ವಣ ವೇದ, ಸಾಮವೇದ, ಋಗ್ವೇದ, ಯಜುರ್ವೇದ ಅಂತಿದೆ. ಇಲ್ಲಿ ಋಗ್ವೇದ ಆಗಿದೆ.